ಈ ರಿವಾರ್ಡ್ಸ್ ಪಾಯಿಂಟ್ಸ್ಗೆ 4,000 ಕ್ಯಾಶ್ ಸಿಕ್ತಿತ್ತು. ಆದರೆ ನಾನು ಕ್ಯಾಶ್ ತೆಗೆದುಕೊಳ್ಳಲಿಲ್ಲ. ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದಾಗ ರಿವಾರ್ಡ್ ಪಾಯಿಂಟ್ಸ್ ಬರ್ತಾ ಇರ್ತದೆ. ಈ ಸಲ ಚೆಕ್ ಮಾಡಿದಾಗ ಸುಮಾರು 4,000 ಕ್ಯಾಶ್ ತಗೊಳ್ಳೋ ಆಪ್ಷನ್ ಇತ್ತು. ಆದರೆ ಸ್ವಲ್ಪ ಲೆಕ್ಕ ಹಾಕಿ ನೋಡಿದಾಗ ಅದೇ ಪಾಯಿಂಟ್ಸ್ಗೆ ಸುಮಾರು 8,000 ಅಮೆಜಾನ್ ವೋಚರ್ ಸಿಕ್ತಿತ್ತು. ಹಾಗಾಗಿ ಕ್ಯಾಶ್ ಬ್ಯಾಕ್ ತೆಗೆದುಕೊಳ್ಳೋ ಬದಲು ವೋಚರ್ ರಿಡೀಮ್ ಮಾಡಿಕೊಂಡೆ. ಹಲವು ತಿಂಗಳುಗಳಿಂದ ಕಾರ್ಟ್ನಲ್ಲಿ ಬಿದ್ದಿದ್ದ ಕೆಲವು ವಸ್ತುಗಳು, ಇನ್ನು ಕೆಲವು 1 ವರ್ಷಗಳಿಂದ ಹೆಚ್ಚು ಸಮಯದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದ ವಸ್ತುಗಳನ್ನು ಈಗ ಆರ್ಡರ್ ಮಾಡಿದೆ. ಇತ್ತೀಚೆಗೆ ಒಂದು ಅಭ್ಯಾಸ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದ ತಕ್ಷಣ ತಗೊಳ್ಳೋದು ಬೇಡ, ಸ್ವಲ್ಪ ದಿನ ಬಿಟ್ಟು ನಿಜವಾಗಿಯೂ ಬೇಕು ಅಂತ ನೋಡಿ ತೆಗೆದುಕೊಳ್ಳೋದು. ಈ ಪಾಯಿಂಟ್ಸ್ ಕೂಡ ಎಕ್ಸ್ಟ್ರಾ ಖರ್ಚು ಮಾಡಿ ಬಂದಿದ್ದಲ್ಲ. ಕರೆಂಟ್ ಬಿಲ್, ದಿನಸಿ, ಪೆಟ್ರೋಲ್, ಸರ್ವಿಸ್ ಇಂಥ ದಿನನಿತ್ಯದ ಖರ್ಚುಗಳಿಂದ ಬಂದದ್ದು. ಇದನ್ನು ನೋಡಿ ಯಾರು ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಈ ಪೋಸ್ಟ್ನ ಉದ್ದೇಶ ನಾನು ಏನು ತಗೊಂಡೆ ಅಂತ ತೋರಿಸೋದಲ್ಲ, ರಿವಾರ್ಡ್ ಪಾಯಿಂಟ್ಸ್ನ ಹೇಗೆ ಹೆಚ್ಚು ವ್ಯಾಲ್ಯೂಗೆ ಬಳಸ್ಬೋದು ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ. ನಾನು ತೆಗೆದುಕೊಂಡ ವಸ್ತುಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಪ್ರತಿಯೊಂದು ಐಟಮ್ಸ್ ಬಗ್ಗೆ ಮುಂದಿನ ಡೀಟೇಲ್ಸ್ ಆಗಿ ಶೇರ್ ಮಾಡ್ತೀನಿ. ಈ ಐಟಮ್ಸ್ಗಳಲ್ಲಿ ಯಾವುದಕ್ಕೆ ರಿವ್ಯೂ ಮೊದಲು ಬೇಕು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್.